ಚಿತ್ರದುರ್ಗದ ಭರಮಸಾಗರದಲ್ಲಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ನಡೆಯಿತು. ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಶ್ರೀಗಳ ನೇತೃತ್ವ ವಹಿಸಿದ್ರು. ವಾಲ್ಮೀಕಿ ಗುರುಪೀಠದ ಪ್ರಸನ್ನನಂದಪುರಿ ಶ್ರೀಗಳ ಸಾನ್ನಿಧ್ಯದಲ್ಲಿ ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್ ಸಮ್ಮುಖದಲ್ಲಿ ವಿಚಾರಗೋಷ್ಠಿ ನಡೆಯಿತು. ಪಬ್ಲಿಕ್ ಟಿವಿ ಮುಖ್ಯಸ್ಥರಾದ ಎಚ್.ಆರ್. ರಂಗನಾಥ್ ಅವರು ತರಳಬಾಳು ನುಡಿಹಬ್ಬ 2024 ಕೃತಿ ಬಿಡುಗಡೆ ಮಾಡಿದರು. 6ನೇ ದಿನದ ವೇದಿಕೆಯಲ್ಲಿ ಸಮೂಹ ಮಾಧ್ಯಮ ಮತ್ತು ಸಮಾಜ ವಿಚಾರ ಮಂಥನ ನಡೆಯಿತು. ಎಚ್.ಆರ್. ರಂಗನಾಥ್ ಅವರು ವಿಚಾರ ಮಂಡನೆ ಮಾಡಿದರು. ಸಮಾರಂಭದಲ್ಲಿ ಉಪಸ್ಥಿತರಿರುವ 8 ವರ್ಷ ಕಳೆದ ಮೇಲೆ ನಾನು ಇಲ್ಲಿಗೆ ಬಂದಾಗ ನೋಡಿದ್ದು 2 ಅಥವಾ 3 ಬದಲಾವಣೆ ಆಗದೇ ಇರೋದು. ಒಂದು, ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಗುರುಗಳು ಅವರ ಎಂದಿನ ಸಮಚಿತ್ತವನ್ನು ಕಾಪಾಡಿಕೊಂಡು ಹಾಗೇ ಇರ್ತಾರೆ, ಎಲ್ಲರನ್ನೂ ನೋಡಿಕೊಂಡು. ಎರಡನೇದು, ಈ ಪೆಂಡಾಲಿನ ವ್ಯವಸ್ಥೆ ಒಂಥರ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಇದ್ದಂಗೆ ಇದೆ. ಇದು ಅವತ್ತಿಗೂ ಚೇಂಜ್ ಆಗಿರಲಿಲ್ಲ, ಇವತ್ತಿಗೂ ಆದಂಗಿಲ್ಲ. ನನಗೆ ಮೂರನೇದು, ಚಪ್ಪಾಳೆ ಹೊಡಿಬೇಡಿ ಇದಕ್ಕೆ, ನೀವೇನೆ ಜನ ಅವತ್ತು ಆ ಊರಲ್ಲೂ ಹಿಂಗೆ ಕೂತಿದ್ರು, ಈ ಊರಲ್ಲೂ ಹಾಗೆ ಕೂತಿದ್ದೀರಿ. ಬಹಳ ಆಶ್ಚರ್ಯ ನನಗೆ. ಕಾಡಿ ಬೇಡಿ ನಮಸ್ಕಾರ ಹಾಕಿ ಕೈಕಾಲಿಗೆ ಬಿದ್ದರೂ ಕೂತ್ಕೊಳ್ಳದೆ ಇರೋ ಜನ. ಅಮ್ಮ ಅಪ್ಪ ತಾಯಿ ತಂಗಿ ಯಾರು ಹೇಳಿದ್ರೆ 3 ನಿಮಿಷ ಮಾತಾಡ್ತಾ ಇದ್ರೆ 16 ಸರಿ ಮೊಬೈಲನ್ನು ತಿರುಚೋ ಅಂತಹ ನಮ್ಮ ಇವತ್ತಿನ ದಿನದಲ್ಲಿ ನೀವು ಇಷ್ಟೊಂದು ತಾಳ್ಮೆಯಿಂದ ಕೂತಿದ್ದೀರಿ ಅಂತಂದ್ರೆ ನಂಗೆ ಬಹಳ ಆಶ್ಚರ್ಯಪ್ಪ. ಇಲ್ಲ ನೀವು ತುಂಬ ಒಳ್ಳೆಯವರು, ಇಲ್ಲ ನಮಗೆ ಗೊತ್ತಾಗ್ದಂಗೆ ತಲೆ ಬಗ್ಗಿಸ್ಕೊಂಡು ಎಲ್ಲ ಮೊಬೈಲ್ ನೋಡ್ತಾ ಇದ್ದೀರಿ ಅಂತ ಡೌಟು. 2ರಲ್ಲಿ 1 ಯಾವುದೋ ಗೊತ್ತಿಲ್ಲ. ಹಾಗಾಗಿ ಮಾಧ್ಯಮ ಅಂದ ತಕ್ಷಣ ಟಿವಿಗಳು, ನಾವು ಟಿವಿನಲ್ಲಿ ಏನೇನಾದ್ರು ಹಾಕಿದ್ರು ಹೇಳ್ದಂಗೆ ನಮ್ಮನ್ನು ಕೇಳಕ್ಕೆ ಜನ ಇದ್ದಾರೆ, ಕೇಳ್ತಾರೆ ಇದನ್ನು ಯಾಕೆ ಹಾಕಿದೆ ಅಥವಾ ಕೇಸ್ ಹಾಕ್ತಾರೆ. ಇವತ್ತಿನ ಸೋಷಿಯಲ್ ಮೀಡಿಯಾ ಮಾಧ್ಯಮ ಹೊಸದಾಗಿ ಏನು ಬಂದಿದೆ, ನಮ್ಮನ್ನು ಕೇಳೋರು ಯಾರೂ ಇಲ್ಲದೆ ಇರೋ ಪರಿಸ್ಥಿತಿ ಬಂದು ಕೂತಿದೆ. ಹಾಗಾಗಿರಬಹುದು ಈ ಮಾಧ್ಯಮದ ಈ ರೀತಿಯ ಸಾಮಾಜಿಕ ಮಾಧ್ಯಮ ಅಂದರೆ ಏನು? ಈ ಮಾಧ್ಯಮ ಹುಟ್ಟಿದ್ದೆಲ್ಲಿಂದ? ಸಮಾಜದಿಂದ. ಸಮಾಜ ಏನಾಗಿದೆ? ಸಮಾಜನು ಬಹಳ ಸ್ವಾರ್ಥಿ. ಇವತ್ತು ಸಮಾಜ ಜನೋಪಯೋಗಿ ಸಮಾಜ ಅಲ್ಲ, ಸ್ವಾರ್ಥದ ಸಮಾಜ.